ಜೀವವಾಕ್ಯ 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 ಜೀವವಾಕ್ಯ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ. ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು. ಆದರೆ 3ನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಅವರಿಗೆ ತಿಳಿಸಿದರು. ಯೇಸು ಸ್ವಾಮಿ ಎಲ್ಲರನ್ನೂ ನೋಡಿ ಹೇಳಿದ್ದೇನೆಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿಜಕ್ಕೂ ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು? ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕ್ರೈಸ್ತರು ಕ್ರಿಸ್ತರ ಹಾಗೆ ಆಗಬೇಕಾಗಿದೆ. ಆಗದಿದ್ದರೆ ಅದಕ್ಕೆ ನೀವೇ ಉತ್ತರ ಕಂಡುಕೊಳ್ಳಬೇಕು. ಪ್ರತಿಯೊಬ್ಬ ಕ್ರೈಸ್ತರು ಕ್ರಿಸ್ತರ ಹಾಗೆ ಆಗಬೇಕಾಗಿದೆ. ಆಗದಿದ್ದರೆ ನನಗೆ ಗೊತ್ತಿಲ್ಲ, ನೀವು ಕಂಡುಹಿಡಿಯಿರಿ. ಬಾಲಕ ಯೇಸುವಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯುವಜನರೇ ಮತ್ತು ಮಕ್ಕಳೇ, ಇವತ್ತಿನ 3 ವಾಚನಗಳು. ಮೊದಲ ವಾಚನದಲ್ಲಿ 2 ಹಾದಿಗಳು, ಕೀರ್ತನೆಯಲ್ಲಿ 2 ಥರದ ವ್ಯಕ್ತಿಗಳು, ಮತ್ತು ಶುಭ ಸಂದೇಶದಲ್ಲಿ 2 ರೀತಿಯ ಜೀವನಗಳು. ಇದನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಎಲ್ಲಿಯೋ ಒಂದು ದೇವಾಲಯದಲ್ಲಿ ಮೊನ್ನೆ ತಾನೇ ಸಹೋದರರು ದೇವರ ವಾಕ್ಯವನ್ನು ವಿವರಿಸ್ತಾ ಇರುವಾಗ ಒಂದು ಸಣ್ಣ ಘಟನೆಯನ್ನು ಹೇಳಿದರು ನಮ್ಮ ಸೆಮಿನರಿಯವರು. ಎಲ್ಲಿಯೋ ತಮಿಳುನಾಡಿನಲ್ಲಿ ಅಂತೆ ದೊಡ್ಡ ದೇವಾಲಯ, ದೊಡ್ಡ ಲೈನ್ ಇತ್ತು. ದೇವರು ಹರಕೆ ಹತ್ತಿರ ಹರಕೆ ಹಾಕ್ಲಿಕ್ಕೆಲ್ಲ ಬರ್ತಾ ಇದ್ರು. ಒಬ್ಬ ಮಹಿಳೆ ಒಂದು ಸಣ್ಣ ಮಗುವನ್ನು ಹಿಡಿದುಕೊಂಡು ಭಿಕ್ಷೆ ಬೇಡುತ್ತಾ ಇದ್ದಾಳಂತೆ. ತುಂಬ ಜನರು ಹರಕೆಯ ಡಬ್ಬಿಯಲ್ಲಿ ಹಣವನ್ನು ಹಾಕುತ್ತಾ ಇದ್ದರು. ಆದರೆ ಈ ಮಹಿಳೆಗೆ ಯಾರೂ ಏನೂ ಹಣ ಕೊಡಲಿಲ್ಲ. ಮತ್ತು ಯಾರೋ ಒಬ್ಬರು ಕಣಿಕರ ಪಟ್ಟು ಒಂದು 10 ರೂಪಾಯಿ ಕೊಟ್ಟರಂತೆ. ಆ 10 ರೂಪಾಯಿ ಸಿಕ್ಕಿದ ಕೂಡಲೇ ಈ ಮಹಿಳೆ ಓಡಿ ಹೋಗಿ ಪಕ್ಕದಲ್ಲಿದ್ದಂಥ ಆ ಇಡ್ಲಿ ಮಾರುವಂಥ ಅಂಗಡಿಗೆ ಹೋಗಿ 10 ರೂಪಾಯಿಗೆ 5 ಇಡ್ಲಿ ಸಿಕ್ಕಿದವಂತೆ, ಇಡ್ಲಿ ಮತ್ತು ಚಟ್ನಿ. ಅದನ್ನು ತಂದು ಇನ್ನೊಂದು ಪಕ್ಕದಲ್ಲಿ ಒಬ್ಬ ಮಹಿಳೆ, ಪ್ರಾಯದ ಮಹಿಳೆ ಮಲಗಿದ್ದಳಂತೆ. ಅವಳನ್ನು ತಟ್ಟಿ ಎಬ್ಬಿಸಿ, ಪಾಟಿ ಒಣಕ್ಕೆ 2 ಎನಕ್ಕೆ 2 ಪಿಳ್ಳೆಗೆ 1, ಅಮ್ಮ ನಿನಗೆ 2 ಇಡ್ಲಿ, ನನಗೆ 2, ನನ್ನ ಮಗುವಿಗೆ 1 ಅಂತ ಹೇಳಿ 3 ಸಹ ಕುಳಿತುಕೊಂಡು ತಿಂದರಂತೆ. ವಿಶೇಷವಾದ ಘಟನೆ. ಭಿಕ್ಷೆ ಬೇಡುವಂಥ ಮಹಿಳೆ ಎಷ್ಟೋ ಹೊತ್ತು ಕಾದು ಕಾದು ಕುಳಿತು ಯಾರೋ ಒಬ್ಬರು 10 ರೂಪಾಯಿ ಕೊಟ್ಟಿದ್ದಾರೆ, ನನಗೆ ಹಸಿವಾಗಿದೆ, ಆದರೆ ಅಲ್ಲಿಯೊಬ್ಬರು ಯಾರೊಬ್ಬರು ಮಲಗಿದ್ದಾರೆ, ಪ್ರಾಯವಾಗಿದೆ, ಅವರಿಗೂ ಹಸಿವೆ ಆಗಿದೆ ಅಂತ ಹೇಳುವಂಥ ಒಂದು ಒಳ್ಳೆಯ ವಿಚಾರ ಬಂದಿದೆ ಅಲ್ಲ. ಇದು ಉತ್ತಮವಾದ ಹಾದಿ. ಮೊನ್ನೆ ತಾನೇ ಒಂದು ಸೆಮಿನಾರಿಗೆ ಹೋದಾಗ ಒಬ್ಬ ಪ್ರೊಫೆಸರ್ ಅವರು ಇನ್ನೊಂದು ಸಣ್ಣ ಘಟನೆಯನ್ನು ವಿವರಿಸಿದರು. ಇಲ್ಲಿ ಒಂದು ದೊಡ್ಡ ಸೆಮಿನಾರ್ ಆಗ್ತಾ ಇತ್ತಂತೆ. ಒಂದು 200 ಜನ ಇದ್ದರಂತೆ. ಸೆಮಿನಾರ್ ಆಗುವಾಗ ಎಲ್ಲರನ್ನು ಸರಿ ಸ್ವಲ್ಪ ಒಟ್ಟುಗೂಡಿಸ್ಲಿಕ್ಕೆ ಅಂತೇಳಿ ಒಂದು ಸಣ್ಣ ಒಂದು ಆಟವನ್ನು ಆಡಿಸುವಂತೆ ಅಲ್ಲಿ ನಮ್ಮ ಸ್ಥಳದಲ್ಲಿ ಅಲ್ಲ, ಅಲ್ಲಿ ಮಾಡಿದರಂತೆ. ಎಲ್ಲರಿಗೆ ಒಂದೊಂದು ಬೆಲೂನ್ ಕೊಟ್ಟರಂತೆ. 200 ಜನರಿಗೆ ಒಂದು ಬೆಲೂನ್ ಕೊಟ್ಟು ಅದನ್ನು ಗಾಳಿ ಹಾಕಿ ಊದಿ ದೊಡ್ಡದು ಮಾಡಿ ಅದಕ್ಕೆ ಒಂದು ಗಂಟೆ ಹಾಕ್ಲಿಕ್ಕೆ ಹೇಳಿದಾರಂತೆ. ಆಮೇಲೆ ಅದರಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಅಂತ ಹೇಳಿ ಎಲ್ಲರಿಗೆ ಹೇಳಿದಾರಂತೆ. ಎಲ್ಲರ ಹೆಸರನ್ನು ಬರೆದರು. ಮತ್ತೆ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಕೋಣೆ ಅಂತೆ, ಸಣ್ಣ ಒಂದು ಕೋಣೆ. ಎಲ್ಲರಿಗೆ ಹೇಳಿದಾರಂತೆ, ನಿಮ್ಮ ಬೆಲೂನು ಕೊಂಡೋಗಿ ಆ ಕೋಣೆಯಲ್ಲಿ ಹಾಕಿಬಿಡಿ. ಈಗ ಎಲ್ಲರೂ ಹಾಕಿ ಬಂದಾಯಿತು. ಆಮೇಲೆ ಹೇಳಿದಾರಂತೆ, ಒಂದು ವಿಸಿಲ್ ಕೊಟ್ಟು ಹೇಳಿದಾರಂತೆ, ಈಗ ಹೋಗಿ ನಿಮ್ಮ ನಿಮ್ಮ ಬೆಲೂನನ್ನು ತಂದು ಬರಬೇಕು, 2 ನಿಮಿಷ ಟೈಮ್ ಅಂತ ಹೇಳಿದಾರಂತೆ. 2 ನಿಮಿಷ ಆಯಿತು, 3 ಆಯಿತು, 5 ಆಯಿತು, 15 ನಿಮಿಷ ಆದರೆ ಸಹ ಜನ ಅವರವರ ಬೆಲೂನ್ ತಂದು ಬರುವುದೇ ಇಲ್ಲ ಅಂತೆ. ಅಂದರೆ ಎಲ್ಲರೂ ಒಳಗೆ ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ, ದೂಡಿ ಹಾಕ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಇದು ನನ್ನದಲ್ಲ, ಕೆಳಗೆ ಹಾಕಿ ಇನ್ನೊಂದು ತೆಗಿತಾ ಇದ್ದಾರೆ. ಮತ್ತೆ ಪುನಃ ಒಂದು ವಿಸಿಲ್ ಕೊಟ್ರಂತೆ, ಈಗ ನಿಮ್ಮದು ಹುಡುಕುವುದನ್ನು ಬಿಡಿ, ಯಾವುದು ನಿಮ್ಮ ಕೈಗೆ ಸಿಗ್ತದೆ ಅದನ್ನು ಎತ್ತಿಕೊಳ್ಳಿ,
ಅದರ ಮೇಲೆ ಯಾರ ಹೆಸರು ಉಂಟು ನೋಡಿ ಅವರಿಗೆ ಕೊಂಡೋಗಿ ಕೊಡಿ. 2 ನಿಮಿಷ ಟೈಮ್ ಅಂತ ಹೇಳಿದರಂತೆ. 1.5 ನಿಮಿಷದಲ್ಲಿ ಎಲ್ಲವೂ ಸರಿಯಾಯ್ತಂತೆ. ಎಲ್ಲರ ಬೆಲೂನ್ ಅವರಿಗೆ ಸಿಕ್ಕಿತು. ಇದು ಒಂದು ಉತ್ತಮ ಹಾದಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ನಮ್ಮ ಮುಂದೆ 2 ದಾರಿಯನ್ನು ಇಟ್ಟುಕೊಟ್ಟು ಯಾವುದನ್ನು ನಾವು ಆಯ್ಕೆ ಮಾಡುತ್ತಾ ಇದ್ದೇವೆ ಅದನ್ನು ಹೇಳುತ್ತಾ ಇದ್ದಾರೆ. ಆ ಭಿಕ್ಷುಕ ಮಹಿಳೆಯನ್ನು ಮರೆಯಬೇಡಿ, ಈ ಬೆಲೂನನ್ನು ಸಹ ಮರೆಯಬೇಡಿ. ಈಗ ದೇವರ ವಾಕ್ಯಕ್ಕೆ ಹೋಗೋಣ. ಮೋಶೆ 40 ವರ್ಷ ಅವರ ಜನರೊಡನೆ ಹಾದಿಯಲ್ಲಿ ನಡೆದುಕೊಂಡು ಹೋಗಿದ್ದಾರೆ. ಬಹಳ ಕಷ್ಟಪಟ್ಟಿದ್ದಾರೆ. ಈ ಜನ ಅವರಿಗೆ ಬಹಳ ಕಷ್ಟ ಕೊಟ್ಟಿದ್ದಾರೆ. ಅವರ ಎಲ್ಲ ನಡೆ ನುಡಿ ಚಲನೆ ವಲನೆಯನ್ನು ನೋಡಿದ್ದಾರೆ. ಜನರು ಜಗಳವನ್ನು ಮಾಡುತ್ತಾ ಇದ್ದಾರೆ, ಅಧಿಕವಾಗಿ ಶೇಖರಣೆ ಮಾಡುತ್ತಾ ಇದ್ದಾರೆ, ಒಬ್ಬರನ್ನೊಬ್ಬರು ದೂಡಿಯಾಗುತ್ತಾ ಇದ್ದಾರೆ. ಕರುವಿಗೆ ದೇವರೊಂದು ಆರಾಧನೆ ಮಾಡುತ್ತಾ ಇದ್ದಾರೆ. ನಂಬಿಕೆ ಇಲ್ಲ. ನೀರಿಗಾಗಿ ಊಟಕ್ಕಾಗಿ ಜಗಳ ಮಾಡುತ್ತಾ ಇದ್ದಾರೆ. ದೇವರಿಗೆ ಶಾಪ ಹಾಕುತ್ತಾ ಇದ್ದಾರೆ. ಮತ್ಸರ ಅಹಂಕಾರ ಎಲ್ಲವೂ ಉಂಟು. ಅದು ಎಲ್ಲವನ್ನು ನೋಡಿದ ನಂತರ ಸಾಧಾರಣ 40 ವರ್ಷ ಮುಗಿದಿದೆ. ಇನ್ನು ದೇವರು ಕೊಟ್ಟಂತಹ ಸ್ಥಳಕ್ಕೆ ಹೋಗುವುದಕ್ಕಿಂತ ಮುಂಚೆ ಮೋಶೆಗೆ ತುಂಬ ಪ್ರಾಯವಾಗಿದೆ. ಎಲ್ಲ ಜನರನ್ನು ಕರೆದು ಹತ್ತಿರಕ್ಕೆ ಕರೆದು ಇದರ ಮೊದಲು ಬಹಳ ಬಾರಿ ಹೇಳಿದ್ದಾರೆ. ಈಗ ಕಟ್ಟ ಕಡೆಗೆ ಪುನಃ ಒಮ್ಮೆ ವಿವರಿಸುತ್ತಾ ಹೇಳುತ್ತಾ ಇದ್ದಾರೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ವಾಕ್ಯ 15ರಿಂದ 20ರವರೆಗೆ ಏನು ಹೇಳುತ್ತಾ ಇದ್ದಾರೆ? ಪ್ರೀತಿಯ ಜನರೇ, ಇಗೋ ನಿಮ್ಮ ಮುಂದೆ ಶುಭವನ್ನು ಅಶುಭವನ್ನು, ಜೀವವನ್ನು ಸಾವನ್ನು ಇಡುತ್ತಾ ಇದ್ದೇನೆ. ಯಾವುದನ್ನು ನೀವು ಆರಿಸಿಕೊಳ್ಳುತ್ತಾ ಇದ್ದೀರಿ, ನೀವು ಆರಿಸಿಕೊಳ್ಳಿರಿ. ಶುಭವನ್ನು ಅಶುಭವನ್ನು, ಜೀವವನ್ನು ಸಾವನ್ನು ಸಹ ನಿಮಗೆ ಕೊಡುತ್ತಾ ಇದ್ದೇನೆ. ಯಾವುದನ್ನು ನೀವು ಆರಿಸ್ತಾ ಇದ್ದೀರಾ, ಆರಿಸಿಕೊಳ್ಳಿ. ದೇವರ ಮಾರ್ಗದಿಂದ ನಡೆಯಿರಿ. ಏನದು ದೇವರ ಮಾರ್ಗ? ಪ್ರೀತಿಯ ಸಹೋದರ ಸಹೋದರರೇ, ಅದೇ 10 ಉಪದೇಶಗಳು ನಾವು ಪ್ರತಿಯೊಬ್ಬರು ಪಾಲಿಸಬೇಕಾಗಿದೆ. ಅದನ್ನೇ ಅವರಿಗೆ ಹೇಳಿದ್ದು ಆವತ್ತು. ಆಮೇಲೆ ಯೇಸುಸ್ವಾಮಿ ಆ 10 2 ಮಾಡಿದ್ದಾರೆ. ದೇವರನ್ನು ಆರಾಧಿಸು, ನಿನ್ನ ಸಹೋದರ ಸಹೋದರಿಯನ್ನು ಗೌರವಿಸು, ಅಷ್ಟೇ. ದೇವರನ್ನು ಪ್ರೀತಿಸು, ಇತರರನ್ನು ಪ್ರೀತಿಸು. ಮುಂದಕ್ಕೆ ಹೇಳುತ್ತಾ ಇದ್ದಾರೆ ಮೋಶೆ, ಆಗ ಮಾತ್ರ ನೀವು ಬಾಳುವಿರಿ, ಇಲ್ಲದಿದ್ದರೆ ನಾಶವಾಗಿ ಹೋಗುವಿರಿ. ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಮಾತುಗಳು ಬಹಳ ಚೊಕ್ಕವಾಗಿವೆ, ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ದೇವರ ಮಾತಿಗೆ ಬೆಲೆ ಕೊಟ್ಟು ದೇವರು ನಿಮಗೆ ಕೊಡುವಂತಹ ಸ್ಥಳಕ್ಕೆ ಹೋಗಿ ಮರ್ಯಾದೆಯಿಂದ ಜೀವಿಸಲಿಕ್ಕೆ ನಿಮಗೆ ಸಾಧ್ಯವಾಗುವುದು. ಇಲ್ಲದಿದ್ದರೆ ಎಲ್ಲರೂ ನಾಶವಾಗಿ ಹೋಗುತ್ತಾ ಇದ್ದೀರಾ. ಇನ್ನು ಕೀರ್ತನೆ ಪ್ರಿಯರೇ, ಯಹೂದ್ಯರಿಗೆ ಬೇರೆ ಯಾವುದೇ ಪ್ರಾರ್ಥನೆಯ ಪುಸ್ತಕವಿರಲಿಲ್ಲ. ಅವರ ಬರೀ ಪ್ರಾರ್ಥನೆಯ ಪುಸ್ತಕ ಕೀರ್ತನೆಯ ಪುಸ್ತಕ ಮಾತ್ರ. ಮತ್ತೆ ಇವತ್ತು 1ನೇ ಕೀರ್ತನೆ ಏನದು? 2 ರೀತಿಯ ವ್ಯಕ್ತಿಗಳು, 2 ರೀತಿಯ ವ್ಯಕ್ತಿಗಳು, ದುರ್ಜನರು ಮತ್ತು ಸಜ್ಜನರು. ದುರ್ಜನರು ಏನು ಮಾಡ್ತಾ ಇದ್ದಾರೆ? ಯಾವತ್ತೂ ಕೆಟ್ಟ ಆಲೋಚನೆಗಳು. ಸಜ್ಜನರು ದೇವರ ವಾಕ್ಯದ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅವರ ಜೀವನವನ್ನು ದೇವರ ವಾಕ್ಯದ ಮೇಲೆ ಅವರನ್ನು ಅವಲಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ಏನಾಗ್ತದೆ ದುರ್ಜನರಿಗೆ? ಅವರು ಗಾಳಿಗೆ ತೂರಿಕೊಂಡು ಹೋಗುವರು. ಅವರಿಗೆ ಎಲ್ಲಿಯೂ ಸ್ಥಿರವಾದ ಸ್ಥಳವಿಲ್ಲ. ಅವರಿಗೆ ಸ್ಥಳನೇ ಸಿಗಲಿಕ್ಕಿಲ್ಲ ಕಟ್ಟ ಕಡೆಗೆ. ಆದರೆ ಸಜ್ಜನರು ನದಿ ತೀರದಲ್ಲಿ ನೆಟ್ಟಂತ ಒಂದು ಮರದಂತೆ, ಯಾವಾಗಲೂ ಹಚ್ಚ ಹಸಿರು ಫಲ ಪುಷ್ಪಗಳಿಂದ ಸಮೃದ್ಧರಾಗಿ ಇರುತ್ತಾ ಇದ್ದಾರೆ. ಮುಂದಕ್ಕೆ ಹೇಳುತ್ತಾ ಇದ್ದಾರೆ ಕೀರ್ತನೆಯಲ್ಲಿ, ದುರ್ಜನರು ಸಂಪೂರ್ಣ ವಿನಾಶದ ದಾರಿಯಲ್ಲಿ ಹೋಗುತ್ತಾ ಇದ್ದಾರೆ, ಸಜ್ಜನರಿಗೆ ಪ್ರಭುವಿನ ಆಧಾರ ಯಾವಾಗಲೂ ಸಿಗುತ್ತದೆ. ಇನ್ನು ಶುಭ ಸಂದೇಶದಲ್ಲಿ ಏನಿದು? ಪುನಃ ನಮಗೆ 2 ರೀತಿಯ ಜೀವನ. ಏನಿದು ಪ್ರಿಯರೇ? ಒಂದನೆಯದು ತನಗಾಗಿ ಜೀವಿಸುವುದು, ಇನ್ನೊಂದು ಪರರಿಗಾಗಿ ಜೀವಿಸುವುದು. ಒಂದು ಸ್ವಭೋಗ, ಎರಡನೆಯದು ಸ್ವತ್ಯಾಗ. ಆಮೇಲೆ ಕಟ್ಟ ಕಡೆಗೆ ಏನು ಆಗ್ತದೆ? ತನಗಾಗಿ ಜೀವಿಸುವವ ಕಟ್ಟ ಕಡೆಗೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಆದರೆ ಪರರಿಗಾಗಿ ಜೀವಿಸುವವ ದೇವರಿಂದ ಸರ್ವವನ್ನು ಪಡೆದುಕೊಳ್ಳುತ್ತಾ ಇದ್ದಾನೆ. ನಿಜವಾಗಿ ಪ್ರಿಯರೇ, ನಾವು ಚರಿತ್ರೆಯನ್ನು ನೋಡಿದರೆ ಏನೆಲ್ಲವನ್ನು ಮಾಡಿ ದುರ್ಗುಣ ಬುದ್ಧಿಗಳಿಂದ ಜನರಿಗೆ ಮೋಸ ಮಾಡಿ ಏನೆಲ್ಲವನ್ನು ಮಾಡಿ ಸಂಪಾದಿಸಿದ್ದು ಮಕ್ಕಳಿಗೆ ಎಷ್ಟೋ ಬಾರಿ ತಿನ್ನುವ ಭಾಗ್ಯವೇ ಸಿಕ್ಕಲಿಲ್ಲ. ಏನೋ ಒಂದು 2ನೇ 3ನೇ ತಲೆಮಾರು ಕೆಲವೊಮ್ಮೆ ಹೆಸರು ಹೇಳಲಿಕ್ಕೆ ಸಹ ಒಂದು ಜನ ಇರುವುದಿಲ್ಲ. ಬಹಳ ಬೇಸರದ ಸಂಗತಿ ಇದು. ಮೊನ್ನೆ ತಾನೇ ಹೀಗೆ ಒಂದು ಪ್ರಸ್ತಾವನೆ ಬರುವಾಗ ಒಬ್ಬರು ಹೇಳಿದರು, ಯಾಕಪ್ಪ ನಿನ್ನ ಒಂದು ಸಣ್ಣ ಕುಟುಂಬ, ಒಂದು ಮಡದಿ 2-3 ಮಕ್ಕಳು, ಅವರನ್ನು ಸಾಕ್ಲಿಕ್ಕಾಗಿ ಯಾಕಪ್ಪ ಸಾವಿರಾರು ಜನರ ಕಣ್ಣಿನಿಂದ ಕಣ್ಣೀರು ತೆಗೆಸ್ತಾ ಇದ್ದೀಯ? ಎಲ್ಲಿಗೆ ನೀನು ಒಳ್ಳೆಯದಾಗುತ್ತೆ? ಬಹಳ ಅಗಾಧವಾದ ವಿಚಾರ ಪ್ರಿಯರೇ. ದುರ್ಜನರು ನಾಶವಾಗಿ ಹೋಗ್ತಾರೆ, ಇದು ಸತ್ಯ. ಇದು
ನಾವು ನೋಡಿದರೆ, ಚರಿತ್ರೆಯಲ್ಲಿ ನೋಡಿದರೆ, ಏನೆಲ್ಲ ಮಾಡಿ ಜನರ ತಲೆ ಒಡೆದು ಎಲ್ಲರ ಕಣ್ಣಿನಿಂದ ಕಣ್ಣೀರು ತೆಗೆಸಿ ತನ್ನ ಕುಟುಂಬವೇ ಮೇಲೆ ಬರಬೇಕು, ಮುಂದಕ್ಕೆ ಕುಟುಂಬದಲ್ಲಿ ಒಬ್ಬರೂ ಇಲ್ಲ ಹೆಸರು ಹೇಳಲಿಕ್ಕೆ. ಅಂಥ ಕಥೆಗಳು ಹಲವಾರು ಇವೆ ಪ್ರಿಯರೇ. ಇವತ್ತು ಅದೇ ಮೋಸೆಯವರು ನನಗೂ ನಿಮಗೂ ಹೇಳುತ್ತಾರೆ, ಎಲ್ಲರಿಗೆ ಇದು, ಯಾಜಕರಿಗೆ, ಬಿಷಪರಿಗೆ, ಮದುವೆ ಆದವರಿಗೆ, ಆಗದವರಿಗೆ, ಮುಂದಕ್ಕೆ ಆಗುವವರಿಗೆ ಎಲ್ಲರಿಗೂ ಹೇಳುತ್ತಾ ಇದ್ದಾರೆ, ಓ ಮನುಷ್ಯನೇ, 2 ದಾರಿ ಉಂಟು, ಒಳ್ಳೆಯದನ್ನು ಆರಿಸು. ಕೀರ್ತನೆಗಾರರು ಹೇಳುತ್ತಾ ಇದ್ದಾರೆ, ಪುನಃ ಯಾವುದು ಒಳ್ಳೆಯದುಂಟು, ದುರ್ಜನರ ಮಾರ್ಗದಲ್ಲಿ ನಡೆಯಬೇಡ, ಅವರ ಸಹವಾಸ ನಿನಗೆ ಬೇಡ. ಯೇಸು ಸ್ವಾಮಿಯಂತೂ ಪರರಿಗಾಗಿ ಜೀವಿಸಲು ಪ್ರಯತ್ನ ಮಾಡು, ಪರರಿಗಾಗಿ ಜೀವಿಸಲು ಪ್ರಯತ್ನ ಮಾಡು. ಪ್ರಿಯರೇ, ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ತಪಸ್ಸು ಕಾಲ ಪ್ರಾರಂಭವಾಗಿದೆ. ದೇವರು ನಮಗೆ ಈ ಕಾಲವನ್ನು ಕೊಟ್ಟಿದ್ದಾರೆ. 40 ದಿನದ ಅರ್ಥ ಪ್ರಿಯರೇ, ಒಬ್ಬನಿಗೆ ತನ್ನ ಜೀವನವನ್ನು ಸರಿಪಡಿಸಲು ಬೇಕಾದಂಥ ಕಾಲ. ಹಲವು ಅರ್ಥಗಳು ಇವೆ, ಆದರೆ ತಪಸ್ಸು ಕಾಲ 40 ದಿನದ ಅರ್ಥ 40 days means they are long enough to change one's behavior, one's attitudes, one's way of life. We must change. We must choose the best, not the worst. We must choose the right way. May the good Lord bless us all. Amen.